ನನ್ನ ಸ್ವಾಭಿಮಾನ ಕೊಂದು ಊಟ ತಿನ್ನಕ್ಕೆ ಮನಸ್ಸು ಬರುತ್ತಾ? ಅಶ್ವಿನಿ ಉಪವಾಸ ಸತ್ಯಾಗ್ರಹ. ನನ್ನ ಸ್ವಾಭಿಮಾನ ಕೊಂಡ್ಕೊಂಡು ತಿನ್ನಕ್ ಮನ್ಸು ಬರುತ್ತಾ? ನನಗೆ ನಾನೇ ಸ್ಟ್ಯಾಂಡ್ ತಗೋತೀನಿ. ಊಟ ಮಾಡದೆ ಪಟ್ಟು ಹಿಡಿದ ಅಶ್ವಿನಿ ಇನ್ಮುಂದೆ ಊಟ ತಿನ್ನೋದೇ ಇಲ್ವಾ ಎಂದ ಧ್ರುವಂತ್. ಊಟ ಮಾಡಿ ಫಸ್ಟ್ ನೀವು. ಬೇಡ ಜನಕ್ಕೆ ಇನ್ಮುಂದೆ ಬಿಗ್ ಬಾಸ್ ಮನೇಲಿ ತಿನ್ನೋದೇ ಇಲ್ವಾ? ನಿನ್ನೆನೂ ಮಾಡಿಲ್ಲ, ಈಗ್ಲೂ ತಿಂದಿಲ್ಲ. ಯಾರ ಮಾತು ಕೇಳದ ರಘು, ನನಗೆ ನಾನೇ ಸ್ಟ್ಯಾಂಡ್ ತಗೊಳ್ತೀನಿ ಎಂದ ಅಶ್ವಿನಿ ಗೌಡ. ನಿಮಿಷ ಸೊಂಟ ನಾವು ಹೋಗ್ಬಿಡುತ್ತಾ ಅಂದಾಗ ಟ್ರಿಗರ್ ಆಗುತ್ತೆ. ಹೆಸರು ಕರೆಯೋದು ಅದಕ್ಕೂ ಬೇಕಂತ ಅವ್ರಿಗೆ ರೆಸ್ಪೆಕ್ಟ್. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಅದಕ್ಕೆ ಕಾರಣ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆಯಂತೆ. ರಘು ಜೊತೆ ಕಿತ್ತಾಡಿಕೊಂಡು ಕದ ಬಡ್ದಿದ್ದ ಅಶ್ವಿನಿ ಗೌಡಗೆ ಬಿಗ್ ಬಾಸ್ ಡೋರ್ ಓಪನ್ ಮಾಡಲಿಲ್ಲ. ಅದೇ ಕಾರಣಕ್ಕೆ ತಮಗೆ ಆಗುತ್ತಿರುವ ನೋವುಗಳನ್ನ ಹೊರಹಾಕಲು ಇದೀಗ ಹೊಟ್ಟೆಗೆ ಏನೂ ತಿನ್ನದೆ ಕೂತಿದ್ದಾರೆ. ಇದು ಬಿಗ್ ಬಾಸ್ ಮನೆಯ ಇತರ ಸದಸ್ಯರ ತಳಮಳಕ್ಕೂ ಕಾರಣವಾಗಿದೆ. ಊಟ ಮಾಡಿ ಫಸ್ಟ್ ನೀವು. ಬೇಡ ಜನಕ್ಕೆ ಇನ್ಮುಂದೆ ಬಿಗ್ ಬಾಸ್ ಮನೇಲಿ ತಿನ್ನೋದೇ ಇಲ್ವಾ? ನಿನ್ನೆನೂ ಮಾಡಿಲ್ಲ, ಈಗ್ಲೂ ತಿಂದಿಲ್ಲ. ಹೌದು, ಕಲರ್ಸ್ ಕನ್ನಡ ಇಂದು ಬೆಳಿಗ್ಗೆ ಪ್ರೋಮೋ ಒಂದನ್ನ ರಿಲೀಸ್ ಮಾಡಿದೆ. ಅದರಲ್ಲಿ ಅಶ್ವಿನಿ ಬೆಡ್ ಮೇಲೆ ಮಲಗಿಕೊಂಡಿದ್ದಾರೆ. ಜಾಹ್ನವಿ ತಟ್ಟೆಯಲ್ಲಿ ಊಟ ಹಾಕೊಂಡು ಬಂದಿದ್ದಾರೆ. ನೀವು ಫಸ್ಟ್ ಊಟ ಮಾಡಿ ಅಂತ ಒತ್ತಾಯ ಮಾಡಿದ್ದಾರೆ. ಇನ್ನು ಕಳೆದ 3 ದಿನದ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ವೇಳೆ ಗಿಲ್ಲಿ ನಟ ಜೊತೆ ಅಶ್ವಿನಿ ಗೌಡ ಮಾತಿನ ಚಕಮಕಿ ನಡೆದಿತ್ತು. ಇತ್ತ ಕ್ಯಾಪ್ಟನ್ ರಘು ಜೊತೆಗೂ ಅಶ್ವಿನಿ ಗೌಡ ಕಿತ್ತಾಡ್ಕೊಂಡಿದ್ರು. ಅದಾದ ಬಳಿಕ ನನಗೆ ಹರ್ಟ್ ಆಗಿದೆ, ಅವಮಾನ ಆಗಿದೆ, ನಾನು ಇಲ್ಲಿ ಇರಲ್ಲ ಅಂತ ಮುಖ್ಯ ದ್ವಾರದ ಬಳಿ ಹೈ ಡ್ರಾಮಾ ಸೃಷ್ಟಿಸಿದ್ರು. ಇದೀಗ ಊಟ ಮಾಡದೆ ಬಿಗ್ ಬಾಸ್ ಮನೆಯಲ್ಲಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ನನ್ನ ಸ್ವಾಭಿಮಾನ ಕೊಂಡ್ಕೊಂಡು ತಿನ್ನಕ್ ಮನ್ಸು ಬರುತ್ತಾ? ನನಗೆ ನಾನೇ ಸ್ಟ್ಯಾಂಡ್ ತಗೋತೀನಿ. ಅಶ್ವಿನಿ ಬೆಡ್ ಮೇಲೆ ಮಲಗಿದ್ದಾಗ ಜಾಹ್ನವಿ ತಟ್ಟೆಯಲ್ಲಿ ಊಟ ಹಾಕೊಂಡ್ ಬಂದವ್ರೆ. ನೀವು ಫಸ್ಟ್ ಊಟ ಮಾಡಿ ಎಂದಾಗ ಬೇಡ ಜಾಹ್ನವಿ ಅಂತಾರೆ. ನಿನ್ನೆ ಕೂಡ ಊಟ ಮಾಡಿಲ್ಲ, ಇವತ್ತು ಮಾಡಿಲ್ಲ ಅಂತ ಜಾಹ್ನವಿ ಒತ್ತಾಯ ಮಾಡಿದಾಗ ನನಗೆ ತುಂಬಾ ಹರ್ಟ್ ಆಗಿದೆ. ನನ್ನ ವಯಸ್ಸಿಗೆ, ನನ್ನ ಲೆವೆಲ್ಗೆ, ನನ್ನ ಮೆಚುರಿಟಿಗೆ ಈ ತರಹದ ಅವಮಾನ ನನಗೆ ಆಗಲ್ಲ ಅಂತ ಕಣ್ಣೀರು ಹಾಕುತ್ತಾ ಅಭಿ, ಧನು ಮುಂದೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದನ್ನ ಗಮನಿಸಿದ ಧ್ರುವಂತ್, ಇನ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಊಟ ತಿನ್ನೋದೇ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಊಟ ಮಾಡಲ್ಲ ಅಂತ ಹಠ ಹಿಡಿದಿರುವ ಅಶ್ವಿನಿ ಗೌಡ, ನನ್ನ ಸ್ವಾಭಿಮಾನವನ್ನ ಕೊಂದು ತಿನ್ನೋಕೆ ಮನಸ್ಸು ಬರುತ್ತಾ? ನನಗೆ ನಾನೇ ಸ್ಟ್ಯಾಂಡ್ ತಗೊಳ್ತೀನಿ ಎಂದಿದ್ದಾರೆ. 10 ನಿಮಿಷದಲ್ಲಿ ಸೊಂಟ ನೋವು ಹೋಗಿಬಿಡುತ್ತಾ ಎಂದಾಗ ಟ್ರಿಗರ್ ಆಗಿಯೇ ಆಗಿಬಿಡುತ್ತೆ ಅಂತ ರಘು ಹತ್ರ ಜಾಹ್ನವಿ ಹೇಳ್ತಾರೆ. ಇತ್ತ ರಘು ಹಾಗೂ ರಕ್ಷಿತಾ ಕೂಡ ಮಾತನಾಡಿಕೊಂಡಿದ್ದು, ನಮಗೆ ಹೇಳಿಕೆ ಆಗಲ್ಲ ಅಲ್ವಾ, ನೀವು ಎಂತ ದಬಾಕಿದ್ದೀರಾ ಅಂದ್ರೆ ಅವರಿಗೆ ಬೇಜಾರಾಗುತ್ತೆ ಸರ್ ಅಂತ ರಘು ಬಳಿ ಹೇಳಿದ್ದಾರೆ. ಒಟ್ನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಿರೋ ಅಶ್ವಿನಿ ಬಳಿ ರಘು ಕ್ಷಮೆ ಕೇಳ್ತಾರಾ ಅಂತ ಇಂದಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗಲಿದೆ. ಹೇಳಲಿಕ್ಕೆ ಆಗಲ್ಲಲ್ವಾ, ನೀವು ಎಂತ ತಪ್ಪಕ್ಕಿದ್ದೀರಾ ಅಂತ ಅವರಿಗೆ ಬೇಜಾರಾಗುತ್ತೆ ಸರ್. ನನ್ನ ಸ್ವಾಭಿಮಾನ ಕೊಂಡ್ಕೊಂಡು ತಿನ್ನಕ್ ಮನ್ಸು ಬರುತ್ತಾ? ನನಗೆ ನಾನೇ ಸ್ಟ್ಯಾಂಡ್ ತಗೋತೀನಿ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.